ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನವೀನ್ ಸ್ಟೋರೀಸ್. 2022ರಲ್ಲಿ ರಿಲೀಸ್ ಆದ ಡಾರ್ಕ್ ನೇಚರ್ ಎಂಬ ಸರ್ವೈವಲ್ ಸೂಪರ್ ನ್ಯಾಚುರಲ್ ಹಾಗೆಯೇ ಡೆಮೋನಿಕ್ ಕ್ರಿಯೇಚರ್ ಇರೋ ಮೂವಿಯನ್ನ ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಜಾಯ್ ಎಂಬಾಕೆ ತನ್ನ ಬಾಯ್ ಫ್ರೆಂಡ್ ಡೆರಿಕ್ನನ್ನು ಡಿನ್ನರ್ಗೆ ಕರೆದಿರ್ತಾಳೆ. ಆದರೆ ಡೆರಿಕ್ ತುಂಬ ಕೆಟ್ಟ ವ್ಯಕ್ತಿಯಾಗಿರ್ತಾನೆ. ಅವನು ಜಾಯ್ನನ್ನು ಯಾವಾಗಲೂ ಹೊಡೆಯುತ್ತಿದ್ದ. ಆದರೂ ಜಾಯ್ ಅವನನ್ನೇ ಪ್ರೀತಿ ಮಾಡುತ್ತಿರುತ್ತಾಳೆ. ಅವನೊಂದಿಗೆ ಇರಲು ಇಷ್ಟಪಡ್ತಿರ್ತಾಳೆ. ಡೆರಿಕ್ ಜಾಯ್ನ ಹತ್ತಿರ ಬಂದಾಗ ತನ್ನ ಹಿಂದಿನ ಕೆಟ್ಟ ಕೆಲಸಗಳ ಬಗ್ಗೆ ಕ್ಷಮೆ ಕೇಳ್ತಾನೆ. ಜಾಯ್ ಕೂಡ ಅವನನ್ನ ಕ್ಷಮಿಸಿ ಅವನೊಂದಿಗೆ ಇಂಟಿಮೇಟ್ ಆಗಲು ಸಿದ್ಧಳಾಗ್ತಾಳೆ. ಆದರೆ ಇದ್ದಕ್ಕಿದ್ದಂತೆ ಅವಳಿಗೆ ತಾನು ಏನು ಮಾಡುತ್ತಿದ್ದೇನೆ ಎಂದು ಅರಿವಾಗಿ ತಕ್ಷಣವೇ ಸುಮ್ಮನಾಗ್ತಾಳೆ. ಆಗ ಡೆರಿಕ್ಗೆ ತುಂಬಾ ಕೋಪ ಬಂದು ಜಾಯ್ನ ಕತ್ತು ಹಿಸುಕಲು ಪ್ರಯತ್ನಿಸ್ತಾನೆ. ಜಾಯ್ ಹೇಗೋ ತಪ್ಪಿಸಿಕೊಂಡು ಒಂದು ರೂಮ್ಗೆ ಹೋಗಿ ಲಾಕ್ ಆಗ್ತಾಳೆ. ಆಗ ಅವಳಿಗೆ ತನ್ನ ನಾಯಿ ಹೊರಗಿದೆ ಎಂದು ನೆನಪಾಗುತ್ತೆ. ಆಗ ಡೆರಿಕ್, ನೀನು ಹೊರಗೆ ಬರದೇ ಇದ್ದರೆ ನಿನ್ನ ನಾಯಿಯನ್ನು ಕೊಲ್ತೀನಿ ಎಂದು ಬೆದರಿಕೆ ಹಾಕ್ತಾನೆ. ಜಾಯ್ ಭಯಪಟ್ಟು ಹೊರಗೆ ಬರೋದಿಲ್ಲ. ಆಗ ಡೆರಿಕ್ ಅವಳು ತುಂಬಾ ಪ್ರೀತಿಸುವ ಆ ನಾಯಿಯನ್ನು ಸಾಯಿಸ್ತಾನೆ. ಆ ನಂತರ ಜಾಯ್ ಬಾಗಿಲು ತೆಗೆದು ಹೊರ ಬಂದಾಗ ಡೆರಿಕ್ ಜಾಯ್ ಹತ್ತಿರ ತನ್ನ ತಪ್ಪಿಗೆ ಪುನಃ ಕ್ಷಮೆ ಕೇಳ್ತಾನೆ. ಆದರೆ ಜಾಯ್ ಪರ್ಮನೆಂಟ್ ಆಗಿ ಅವನೊಂದಿಗೆ ಬ್ರೇಕಪ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಕೆಲವು ದಿನಗಳ ನಂತರ ಜಾಯ್ ತನ್ನ ಬೆಸ್ಟ್ ಫ್ರೆಂಡ್ ಕಾರ್ಮೆನ್ ಜೊತೆ ಒಂದು ಟ್ರಿಪ್ಗೆ ಹೋಗಲು ಸಿದ್ಧಳಾಗ್ತಾಳೆ. ತಮ್ಮ ಮನಸ್ಸಿಗೆ ಶಾಂತಿ ಸಿಗಲೆಂದು ಇಬ್ಬರು ಒಂದು ಥೆರಪಿ ಟ್ರಿಪ್ ಪ್ಲಾನ್ ಮಾಡಿರ್ತಾರೆ. ಜಾಯ್ ಹೊರಗೆ ಬಂದಾಗ ಕಾರ್ಮೆನ್ ಜೊತೆಗೆ ಇನ್ನೊಬ್ಬಳು ಹುಡುಗಿ ಬಂದಿರೋದನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಆಗ ಕಾರ್ಮೆನ್, ಇವಳ ಹೆಸರು ತಾರಾ, ಇವಳು ನನ್ನ ನೇಬರ್. ತಾರಾ ತುಂಬಾ ಡಿಪ್ರೆಷನ್ ಅಲ್ಲಿದ್ದಾಳೆ, ಹಾಗಾಗಿ ಅವಳಿಗೂ ಥೆರಪಿ ಸಿಗಲಿ ಎಂದು ಅವಳನ್ನು ಕೂಡ ಕರೆದುಕೊಂಡು ಹೋಗುತ್ತಿರೋದಾಗಿ ತಿಳಿಸ್ತಾಳೆ. ಇದಾದ ಮೇಲೆ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಹೋಗುವಾಗ ಜಾಯ್ ಕಾರ್ಮೆನ್ಗೆ ನೀನು ಹೇಗಿದ್ದೀಯ ಎಂದು ಕೇಳ್ತಾಳೆ. ಸ್ನೇಹಿತರೆ, ಕಾರ್ಮೆನ್ನ ಬಾಯ್ ಫ್ರೆಂಡ್ ಕೂಡ ಕೆಟ್ಟವನಾಗಿದ್ದ. ಅದಕ್ಕೆ ಅವಳು ಅವನನ್ನ ಬಿಟ್ಟಿದ್ದಾಳೆ ಎಂದು ಗೊತ್ತಾಗುತ್ತೆ. ಆಗ ಜಾಯ್ ಕೂಡ ಡೆರಿಕ್ನ ಬಗ್ಗೆ ಹೇಳ್ತಾಳೆ. ಅವನು ತನ್ನನ್ನು ಹೊಡೆಯುತ್ತಿದ್ದು ಮತ್ತು ತನ್ನ ನಾಯಿಯನ್ನ ಕೊಂದಿದ್ದು ನೆನಪಾಗಿ ಇನ್ನೂ ನೋವು ಅನುಭವಿಸುತ್ತಿದ್ದೀನಿ ಎಂದು ಹೇಳಿಕೊಳ್ತಾಳೆ. ಆಗ ಕಾರ್ಮೆನ್, ಚಿಂತೆ ಮಾಡಬೇಡ, ಡಾಕ್ಟರ್ ನಿನ್ನನ್ನ ಚೆನ್ನಾಗಿ ಗುಣಪಡಿಸ್ತಾರೆ ಎಂದು ಸಮಾಧಾನ ಮಾಡ್ತಾಳೆ. ಅವರು ಡ್ರೈವ್ ಮಾಡುತ್ತಿರುವಾಗ ರೋಡ್ನಲ್ಲಿ ಒಂದು ಆಕ್ಸಿಡೆಂಟ್ ಆದ ಕಾರ್ ಕಾಣುತ್ತೆ. ಈ ಜಾಗಕ್ಕೆ ಬಂದಿದ್ದವರು ಆಕ್ಸಿಡೆಂಟ್ ಆಗಿ ಸತ್ತಿರಬಹುದು ಎಂದು ಅವರು ಅಂದುಕೊಳ್ತಾರೆ. ಕೊನೆಗೂ ಅವರು ಹೋಗಬೇಕಿದ್ದ ಲೊಕೇಶನ್ ತಲುಪಿದಾಗ ಅಲ್ಲಿ ಡಾಕ್ಟರ್ ಹಾಗೂ ಸೀನಾ ಎಂಬಾಕೆ ಇರ್ತಾಳೆ. ಡಾಕ್ಟರ್ ಜಾಯ್ನನ್ನು ಬರಮಾಡಿಕೊಂಡು ಅವಳನ್ನು ತಮ್ಮ ಗ್ರೂಪ್ಗೆ ಇನ್ವೈಟ್ ಮಾಡ್ತಾರೆ. ಎಲ್ಲವೂ ಸರಿ ಹೋಗುತ್ತೆ ಎಂದು ಭರವಸೆ ನೀಡ್ತಾರೆ. ನಂತರ ಎಲ್ಲರೂ ತಮ್ಮ ಬ್ಯಾಗ್ಗಳನ್ನು ತೆಗೆದುಕೊಂಡು ಟ್ರೆಕ್ಕಿಂಗ್ಗೆ ಹೊರಡುತ್ತಾರೆ. ಸೀನಾ ಜಾಯ್ನನ್ನು ಅವಳ ಬಗ್ಗೆ ಕೇಳಿದಾಗ ಜಾಯ್ ತನ್ನ ಬಗ್ಗೆ ಏನನ್ನು ಕೂಡ ಹೇಳೋದಿಲ್ಲ. ಆಗ ಸೀನಾ, ನಾನೊಬ್ಬಳು ಸೋಲ್ಜರ್. ನಾನು ಅಫ್ಘಾನಿಸ್ತಾನದಲ್ಲಿದ್ದಾಗ ಬಾಂಬ್ ಬ್ಲಾಸ್ಟ್ ಆಯಿತು. ನನ್ನ ಅನೇಕ ಫ್ರೆಂಡ್ಸ್ ಕೈಕಾಲನ್ನು ಕಳೆದುಕೊಂಡರು. ಅದನ್ನು ನೋಡಿ ನಾನು ತುಂಬ ಮಾನಸಿಕ ಆಘಾತಕ್ಕೊಳಗಾದೆ. ಅದಕ್ಕಾಗಿ ನನಗೆ ಈ ಥೆರಪಿ ಬೇಕು ಎಂದು ತನ್ನ ಕತೆ ಹೇಳ್ತಾಳೆ. ಇದನ್ನು ಕೇಳಿ ಜಾಯ್ ತನ್ನ ಹಿಂದಿನ ಕತೆಯನ್ನ ಸೀನಾ ಹತ್ತಿರ ಹೇಳಿಕೊಳ್ತಾಳೆ. ಆಗ ಸೀನಾ, ಚಿಂತಿಸಬೇಡ, ಇಲ್ಲಿಗೆ ಬಂದವರು ಯಾರು ಕೂಡ ಸುಮ್ಮನೆ ಹೋಗಿಲ್ಲ, ಎಲ್ಲರೂ ಗುಣಮುಖರಾಗಿಯೇ ಹೋಗಿದ್ದಾರೆ ಎಂದು ಹೇಳ್ತಾಳೆ. ಹೋಗುತ್ತಿರುವಾಗ ಅವರಿಗೆ ರಕ್ತ ಇರುವ ಒಂದು ಕ್ಯಾಮ್ರಾ ಸಿಗುತ್ತೆ. ಇದನ್ನು ನೋಡಿ ಎಲ್ಲರೂ ಭಯಪಡ್ತಾರೆ. ಆಗ ಡಾಕ್ಟರ್, ಇಲ್ಲಿ ಕಾಡು ಪ್ರಾಣಿಗಳಿವೆ, ಯಾವುದೋ ಪ್ರಾಣಿ ಯಾರನ್ನು ಕೊಂದಿರಬಹುದು, ಆಗ ಈ ಕ್ಯಾಮ್ರಾ ಕೆಳಗೆ ಬಿದ್ದಿರಬಹುದು ಎಂದು ಹೇಳಿ ಚಿಂತಿಸಬೇಡಿ, ಈಗ ಎಲ್ಲ ಪ್ರಾಣಿಗಳು ಬೆಟ್ಟದ ಆ ಕಡೆ ಇರುತ್ತವೆ, ನಿಮಗೆ 2-3 ದಿನಗಳ ಕಾಲ ಯಾವ ಪ್ರಾಣಿಯೂ ಕಾಣೋದಿಲ್ಲ ಎಂದು ಸಮಾಧಾನ ಪಡಿಸ್ತಾರೆ. ನಂತರ ಡಾಕ್ಟರ್ ಎಲ್ಲರ ಥೆರಪಿ ಸೆಷನ್ ವಿಡಿಯೋಗಳನ್ನು ನೋಡಿ ಅವರ ಮಾನಸಿಕ ಸ್ಥಿತಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾರೆ. ರಾತ್ರಿ ಎಲ್ಲರೂ ಮಲಗಿದ್ದಾಗ ಒಂದು ಗುಹೆಯನ್ನ ತೋರಿಸಲಾಗುತ್ತೆ. ಅಲ್ಲಿ ಕಪ್ಪು ಬಣ್ಣದ ಒಂದು ಪ್ರಾಣಿ ಇರೋದನ್ನು ನಾವು ನೋಡ್ತೀವಿ. ಆದರೆ ಅದು ಯಾವ ರೀತಿಯ ಪ್ರಾಣಿ ಎಂದು ನಮಗೆ ಗೊತ್ತಾಗಲ್ಲ. ಮಾರನೇ ದಿನ ಬೆಳಗ್ಗೆ ಮತ್ತೆ ಟ್ರೆಕ್ಕಿಂಗ್ಗೆ ಹೊರಡ್ತಾರೆ. ಜಾಯ್ಗೆ ಕಾಡಿನಿಂದ ವಿಚಿತ್ರವಾದ ಶಬ್ದ ಕೇಳಿಸುತ್ತಿರುತ್ತೆ. ಹಿಂದೆ ತಿರುಗಿ ನೋಡಿದಾಗ ಯಾರು ಕೂಡ ಇರೋದಿಲ್ಲ. ಅದನ್ನ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾಳೆ.
ಡಾಕ್ಟರ್ ಅವರಿಗೆ ಒಂದು ಎಕ್ಸರ್ಸೈಸ್ ಹೇಳಿಕೊಡ್ತಾರೆ. ಇದರಲ್ಲಿ ತಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಇನ್ನೊಬ್ಬರ ಮೇಲೆ ಟ್ರಸ್ಟ್ ಇಟ್ಟು ಅವರ ಸಹಾಯದಿಂದ ಮುಂದೆ ಹೋಗಬೇಕು. ಜಾಯ್ ಕಾರ್ಮೆನ್ನ ಮೇಲೆ ಟ್ರಸ್ಟ್ ಇಟ್ಟು ಕಣ್ಣಿಗೆ ಬಟ್ಟೆ ಕಟ್ಟಿಸಿಕೊಳ್ತಾಳೆ. ಇತ್ತ ತಾರಾ ಸೀನಾ ಜೊತೆಗಿರ್ತಾಳೆ. ಸೀನಾ ತಾರಾಗೆ ಭಯಪಡಿಸಲು ಪ್ರಯತ್ನಿಸ್ತಾಳೆ. ಅದಕ್ಕೆ ಬೇಜಾರಾಗೋ ತಾರಾ ಅಲ್ಲಿಂದ ಹೊರಟೋಗ್ತಾಳೆ. ಜಾಯ್ ಮತ್ತು ಕಾರ್ಮೆನ್ ಹೋಗುತ್ತಿರುವಾಗ ಜಾಯ್ಗೆ ಪುನಃ ವಿಚಿತ್ರ ಶಬ್ದ ಕೇಳಿ ಹೆದರ್ತಾಳೆ. ಹಿಂದೆ ತಿರುಗಿ ನೋಡಿದಾಗ ಏನೂ ಇರೋದಿಲ್ಲ. ನಿನಗೆ ಶಬ್ದ ಕೇಳಿಸಿತಾ ಎಂದು ಜಾಯ್ ಕಾರ್ಮೆನ್ಗೆ ಕೇಳಿದಾಗ, ಇಲ್ಲ, ಇಲ್ಲಿ ಯಾವುದೇ ಶಬ್ದ ನನಗೆ ಕೇಳಲಿಲ್ಲ ಎಂದು ಕಾರ್ಮೆನ್ ಹೇಳ್ತಾಳೆ. ಜಾಯ್ ನೇರವಾಗಿ ಡಾಕ್ಟರ್ ಹತ್ತಿರ ಹೋಗಿ ಎಲ್ಲವನ್ನ ಹೇಳಿಕೊಳ್ತಾಳೆ. ಆಗ ಡಾಕ್ಟರ್, ನೀನು ಇನ್ನೂ ನಿನ್ನ ಹಿಂದಿನ ದಿನಗಳಲ್ಲೇ ಬದುಕುತ್ತಿದ್ದೀಯ. ಅದಕ್ಕೆ ನಿನಗೆ ಕಣ್ಣು ಮುಚ್ಚಿದಾಗ ಭಯವಾಗುತ್ತೆ. ಹಾಗಾಗಿ ನಿನಗೆ ರಾತ್ರಿ ಕೂಡ ನಿದ್ರೆ ಬರುತ್ತಿಲ್ಲ. ಶಬ್ದ ಕೇಳೋದು ಹಿಂದೆ ಯಾರೋ ಬರೋ ರೀತಿ ಆಗೋದಿಲ್ಲ, ನಿನ್ನ ಭ್ರಮೆ ಎಂದು ಹೇಳ್ತಾರೆ. ಆಗ ಜಾಯ್ ಕಾರ್ಮೆನ್ ಜೊತೆ ಮಾತಾಡ್ತಾಳೆ. ಡೆರೆಕ್ ನನ್ನನ್ನು ಫಾಲೋ ಮಾಡಿಕೊಂಡು ಇಲ್ಲಿಗೆ ಬಂದಿರಬಹುದು, ಅದಕ್ಕೆ ಈ ಶಬ್ದಗಳು ಕೇಳಿಸುತ್ತಿವೆ ಎಂದು ಹೇಳ್ತಾಳೆ. ಆಗ ಕಾರ್ಮೆನ್, ಅದು ಹೇಗೆ ಸಾಧ್ಯ? ನೀನು ಇಲ್ಲಿಗೆ ಬರುತ್ತಿರೋದು ನಿನಗೇನೆ ಗೊತ್ತಿರಲಿಲ್ಲ, ಅವನಿಗೂ ಗೊತ್ತಾಗೋಕೆ ಸಾಧ್ಯವೇ ಇಲ್ಲ ಎಂದು ಹೇಳ್ತಾಳೆ. ಇತ್ತ ತಾರಾ ಸ್ಮೋಕ್ ಮಾಡಲು ಕಾಡಿಗೆ ಹೋದಾಗ ತನ್ನನ್ನು ನೋಡುತ್ತಿರುವ ಒಂದು ಪ್ರಾಣಿ ಅವಳಿಗೆ ಕಾಣುತ್ತೆ. ಅವಳ ಕೈಗಳನ್ನು ಕಟ್ಟಿ ಹಾಕಿದಂತೆ ತಾರಾಗೆ ಭ್ರಮೆಯಾಗುತ್ತೆ. ಇದರಿಂದ ಆಕೆ ತುಂಬಾ ಹೆದರ್ತಾಳೆ. ಆಗ ಜಾಯ್ ಅಲ್ಲಿಗೆ ಬಂದು ಏನಾಯ್ತು ಎಂದು ಕೇಳ್ತಾಳೆ. ಆಗ ತಾರಾ, ಕಾಡಿನಲ್ಲಿ ನಾನು ಯಾವುದೋ ಒಂದು ಪ್ರಾಣಿಯನ್ನು ನೋಡಿದೆ ಎಂದಾಗ ಜಾಯ್ ತನಗೂ ಅದೇ ರೀತಿ ಆಗುತ್ತಿದೆ ಎಂದು ಹೇಳ್ತಾಳೆ. ಆಗ ಅವರು ಅಲ್ಲಿಂದ ಹೊರಡ್ತಾರೆ. ಒಂದು ಜಾಗದಲ್ಲಿ ಸತ್ತು ಬಿದ್ದ ಜಿಂಕೆ ಅವರಿಗೆ ಕಾಣುತ್ತೆ. ಅದರ ದೇಹವನ್ನು ಯಾರೋ ತುಂಬಾ ಕ್ರೂರವಾಗಿ ಹರಿದು ಹಾಕಿರ್ತಾರೆ. ಎಲ್ಲರೂ ಅದನ್ನು ನೋಡಿ ಭಯಪಡ್ತಾರೆ. ಆಗ ಡಾಕ್ಟರ್, ಇಲ್ಲಿ ಕೆಲವು ಕ್ರೂರ ಪ್ರಾಣಿಗಳಿವೆ, ಅವುಗಳ ಜೊತೆ ಜಗಳವಾದಾಗ ಈ ರೀತಿ ಆಗುತ್ತೆ, ಇದರಲ್ಲಿ ಭಯಪಡುವಂಥದ್ದೇನೂ ಇಲ್ಲ ಎಂದು ಹೇಳಿ ಅವರಿಗೆ ಸಮಾಧಾನ ಮಾಡ್ತಾರೆ. ಅಲ್ಲಿಂದ ಅವರು ಹೊರಡ್ತಾರೆ. ಮತ್ತೆ ಜಾಯ್ಗೆ ಕಾಡಿನಿಂದ ಶಬ್ದ ಕೇಳಿ ಅವಳು ಹಿಂದೆ ತಿರುಗಿ ನೋಡ್ತಾಳೆ. ಆಗ ಕಾರ್ಮೆನ್ ಅವಳನ್ನ ಕರೆದು ಅತಿಯಾಗಿ ಯೋಚನೆ ಮಾಡೋದನ್ನ ಬಿಡು ಎಂದು ಹೇಳ್ತಾಳೆ. ಮುಂದೆ ಸಾಗಿದಾಗ ದೊಡ್ಡ ಬೆಟ್ಟಗಳು ಕಾಣುತ್ತವೆ. ಎಲ್ಲರೂ ಅಲ್ಲಿಯೇ ಸ್ಟೇ ಆಗ್ತಾರೆ. ಆಗ ಡಾಕ್ಟರ್ ಜಾಯ್ ಜೊತೆ ಮಾತಾಡ್ತಾರೆ. ಈಗ ನಾವಿರುವ ಈ ಜಾಗಕ್ಕೆ ಸಾವಿರಾರು ವರ್ಷಗಳಿಂದ ಬುಡಕಟ್ಟು ಜನರು ತಮ್ಮ ಜೀವನದ ತೊಂದರೆಗಳಿಂದ ಬೇಸತ್ತು ಬರುತ್ತಿದ್ದರು. ಇಲ್ಲಿಗೆ ಬಂದು ಅವರು ಶಾಂತಿಯಿಂದ ಗುಣಮುಖರಾಗಿ ಹೋಗುತ್ತಿದ್ದರು. ಇಲ್ಲಿ ಅವರು ಒಂದು ದೇವರಿಗಾಗಿ ಬಲಿ ಕೊಡುತ್ತಿದ್ದರು, ಏಕೆಂದರೆ ಬಲಿಯ ಬದಲಿಗೆ ಆ ದೇವರು ಅವರಿಗೆ ಶಾಂತಿಯನ್ನು ಕೊಡುತ್ತಾನೆ ಎಂಬ ನಂಬಿಕೆ ಇತ್ತು ಎಂದು ಡಾಕ್ಟರ್ ಹೇಳ್ತಾರೆ. ಎಲ್ಲರೂ ಬೆಟ್ಟ ಹತ್ತಲು ಶುರು ಮಾಡ್ತಾರೆ. ಜಾಯ್ ಒಂದು ಜಾಗದಲ್ಲಿರುವಾಗ ಪುನಃ ಅವಳಿಗೆ ಏನೋ ಶಬ್ದ ಕೇಳುತ್ತೆ. ತಿರುಗಿ ನೋಡಿದಾಗ ವಿಚಿತ್ರವಾದ ಪ್ರಾಣಿ ಕಾಣುತ್ತೆ. ಆಗ ಅವಳಿಗೆ ಡೆರೆಕ್ ತನ್ನನ್ನು ಹೇಗೆ ಸಾಯಿಸಲು ಪ್ರಯತ್ನ ಪಟ್ಟ ಎಂದು ನೆನಪಾಗುತ್ತೆ. ಆಗ ಕಾರ್ಮೆನ್ ಬಂದು ಜಾಯ್ನನ್ನು ಸಮಾಧಾನ ಪಡಿಸ್ತಾಳೆ. ಆಗ ಜಾಯ್, ನಾನು ಯಾವುದೋ ಪ್ರಾಣಿಯನ್ನ ನೋಡಿದೆ, ಅದನ್ನು ನೋಡಿದ ಕೂಡಲೇ ನಡೆದಿದ್ದ ಕೆಟ್ಟ ಘಟನೆಗಳೆಲ್ಲ ನನಗೆ ನೆನಪಾಯಿತು ಎಂದು ಹೇಳ್ತಾಳೆ. ಅದು ಕರಡಿನ ಎಂದು ಡಾಕ್ಟರ್ ಕೇಳಿದಾಗ, ಅಲ್ಲ, ಅದು ಬೇರೆ ಯಾವುದೋ ಪ್ರಾಣಿ, ತಾರಾ ಕೂಡ ಅದನ್ನ ನೋಡಿದ್ದಾಳೆ ಎಂದು ಹೇಳ್ತಾಳೆ. ಆಗ ತಾರಾ, ಹೌದು, ಅವಳು ಹೇಳುತ್ತಿರೋದು ನಿಜ, ಯಾರೋ ನಮ್ಮನ್ನ ಫಾಲೋ ಮಾಡುತ್ತಿದ್ದಾರೆ ಎಂದು ಹೇಳ್ತಾಳೆ. ಆದರೆ ಮಿಕ್ಕವರು ಅವರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ನಂತರ ಎಲ್ಲರೂ ಟೆಂಟ್ ಹಾಕಿ ಅಲ್ಲಿಯೇ ಮಲಗ್ತಾರೆ. ಆದರೆ ಜಾಯ್ಗೆ ಆ ಪ್ರಾಣಿ ಕನಸಿನಲ್ಲಿ ಬರುತ್ತೆ. ಹಾಗಾಗಿ ಅವಳಿಗೆ ನಿದ್ರೆ ಬರೋದಿಲ್ಲ. ಜಾಯ್ ಹೊರಗೆ ಬಂದಾಗ ಕಾರ್ಮೆನ್ ಮತ್ತು ತಾರಾ ಇಬ್ಬರು ಅವಳ ಎದುರಾಗ್ತಾರೆ. ಅವರಿಗೂ ಆ ಪ್ರಾಣಿ ಕನಸಿನಲ್ಲಿ ಬಂದಿರೋದಾಗಿ ಹೇಳ್ತಾರೆ. ಆ ಪ್ರಾಣಿ ಏನನ್ನು ನಮ್ಮಿಂದ ಬಯಸುತ್ತಿದೆ, ಅದಕ್ಕಾಗಿಯೇ ಅದು ನಮಗೆಲ್ಲ ಕನಸಿನಲ್ಲಿ ಬರುತ್ತಿದೆ ಎಂದು ಜಾಯ್ ಹೇಳ್ತಾಳೆ. ಮೂವರು ಹೆದರಿ ಒಂದೇ ಟೆಂಟ್ನಲ್ಲಿ ಮಲಗಲು ಡಿಸೈಡ್ ಮಾಡ್ತಾರೆ. ಬೆಳಿಗ್ಗೆ ಎದ್ದಾಗ ತಾರಾ ಟೆಂಟ್ನಲ್ಲಿರೋದಿಲ್ಲ. ಎಲ್ಲರೂ ಅವಳನ್ನ ಹುಡುಕ್ತಾರೆ. ಅವಳು ಇಲ್ಲಿಂದ ಹೊರಟೋಗಿರಬಹುದು ಎಂದು ಎಲ್ಲರೂ ಅಂದುಕೊಳ್ತಾರೆ. ಅವಳನ್ನ ಹುಡುಕುವಾಗ ಕಾಡಿನಿಂದ ಒಂದು ಶಬ್ದ ಕೇಳುತ್ತೆ. ಡಾಕ್ಟರ್ ಅದು ತಾರಾ ಇರಬಹುದು ಎಂದುಕೊಂಡು ತಾರಾನನ್ನು ಹುಡುಕಲು ಒಬ್ಬರೇ ಹೋಗ್ತಾರೆ. ಡಾಕ್ಟರ್ ಹೋಗುವಾಗ ಒಂದು ಪ್ರಾಣಿ ಅವರ ಮೇಲೆ ದಾಳಿ ಮಾಡಿ ಅವರನ್ನ ಎಳೆದುಕೊಂಡು ಹೋಗುತ್ತೆ. ಅವರ ಕಿರುಚಾಟ ಕೇಳಿ ಉಳಿದ ಮೂವರು ಅಲ್ಲಿಗೋಗಿ ನೋಡ್ತಾರೆ.
ರಕ್ತವನ್ನ ನೋಡಿ ಆ ಪ್ರಾಣಿ ಡಾಕ್ಟರ್ ಅನ್ನ ಹಿಡಿದುಕೊಂಡು ಹೋಗಿದೆ ಎಂದು ಅವರಿಗೆ ತಿಳಿಯುತ್ತೆ. ಸೀನಾ ಬೆಟ್ಟ ಹತ್ತಿ ನೋಡಿದಾಗ ಡಾಕ್ಟರ್ನ ತುಂಡಾದ ಕಾಲು ಕಾಣುತ್ತೆ. ಆಗ ಅವಳಿಗೆ ಅಫ್ಘಾನಿಸ್ತಾನದಲ್ಲಿ ನೋಡಿದ ದೇಹದ ಭಾಗಗಳು ನೆನಪಾಗಿ ತುಂಬಾ ಹೆದರ್ತಾಳೆ. ಆಕೆ ಬೆಟ್ಟದಿಂದ ಕೆಳಗೆ ಬೀಳ್ತಾಳೆ. ಜಾಯ್ ಮತ್ತು ಕಾರ್ಮೆನ್ ಅವಳನ್ನ ಉಳಿಸಲು ಕೆಳಗೋಗ್ತಾರೆ. ಆದರೆ ಅಲ್ಲಿ ಅವಳ ದೇಹ ಕಾಣೋದೇ ಇಲ್ಲ. ಹೀಗೆ ಮುಂದೆ ಹೋದ ಅವರಿಗೆ ಒಂದು ಕೇವ್ ಕಾಣುತ್ತೆ. ಆ ಪ್ರಾಣಿ ಅಲ್ಲಿ ವಾಸಿಸುತ್ತಿರಬಹುದು ಎಂದು ಅವರಿಬ್ಬರು ಆ ಗುಹೆಯ ಒಳಗೋಗ್ತಾರೆ. ಅಲ್ಲಿನ ಒಂದು ಜಾಗದಲ್ಲಿ ಡಾಕ್ಟರ್ ಕಾಣ್ತಾರೆ. ಅವರು ತುಂಬಾ ಗಾಯಗೊಂಡಿರ್ತಾರೆ. ಕಾರ್ಮೆನ್ ಅವರಿಗೆ ಸಹಾಯ ಮಾಡಲು ಹೋದಾಗ ಆ ಪ್ರಾಣಿ ಡಾಕ್ಟರ್ ಅನ್ನ ಎಳೆದುಕೊಂಡು ಹೋಗಿ ಕೊಲ್ಲುತ್ತೆ. ಕಾರ್ಮೆನ್ ಆ ಪ್ರಾಣಿಯನ್ನ ನೋಡಿ ತುಂಬಾ ಹೆದರ್ತಾಳೆ ಮತ್ತು ಜಾಯ್ಗೆ ಇಲ್ಲಿಂದ ಓಡು ಎಂದು ಕೂಗಿ ಹೇಳ್ತಾಳೆ. ಜಾಯ್ ಓಡಿ ಹೋಗುವಾಗ ತಾರಾ ಆ ಗುಹೆಯಲ್ಲಿ ಸಿಗ್ತಾಳೆ. ಅವಳನ್ನ ಅಲ್ಲಿಂದ ಕರೆದುಕೊಂಡು ಆ ಮೂವರು ಗುಹೆಯಿಂದ ಹೊರಗೆ ಬರ್ತಾರೆ. ಆಗ ಅವರಿಂದ ಬೇರೆಯಾಗೋ ಕಾರ್ಮೆನ್ ನೀರಿಗೆ ಹಾರಿದಾಗ ಅವಳ ಕಾಲು ಮುರಿಯುತ್ತೆ. ಆಗ ಆ ಪ್ರಾಣಿ ಅವರ ಹಿಂದೆ ನಿಂತಿರುತ್ತೆ. ಕಾರ್ಮೆನ್ ಇಬ್ಬರಿಗೂ ನೀರಿನ ಮೂಲಕ ತನ್ನ ಬಳಿ ಬರಲು ಹೇಳ್ತಾಳೆ. ಇಬ್ಬರು ಬಂದು ಕಾರ್ಮೆನ್ ನನ್ನು ಕರೆದುಕೊಂಡು ನೀರಿನ ಒಳಗಿರುವ ಮರದ ದಿಮ್ಮಿಗಳ ಕೆಳಗೆ ಅಡಗಿಕೊಳ್ತಾರೆ. ಆ ಪ್ರಾಣಿ ಅವರನ್ನ ಹಿಡಿಯಲು ಪ್ರಯತ್ನಿಸುತ್ತೆ, ಆದರೆ ಸಾಧ್ಯವಾಗಲ್ಲ. ಹಾಗಾಗಿ ಅಲ್ಲಿಂದ ಹೊರಟೋಗುತ್ತೆ. ತಾರಾ, ನಾನು ಆ ಪ್ರಾಣಿಯನ್ನ ಡಿಸ್ಟ್ರಾಕ್ಟ್ ಮಾಡ್ತೀನಿ, ನೀವು ಓಡೋಗಿ ಎಂದು ಹೇಳ್ತಾಳೆ. ಅವರಿಬ್ಬರು ತಾರಾನನ್ನು ತಡಿತಾರೆ. ತಾರಾ, ನನ್ನ ದೇಹದಿಂದ ಅತಿಯಾದ ರಕ್ತ ಹೋಗಿದೆ, ನಾನು ಉಳಿಯೋದಿಲ್ಲ ಎಂದು ಹೇಳಿ ಹೊರಗೋಗ್ತಾಳೆ. ಆ ಪ್ರಾಣಿ ಅವಳನ್ನ ಕೊಲ್ಲುತ್ತೆ. ನಂತರ ಜಾಯ್ ಮತ್ತು ಕಾರ್ಮೆನ್ ಅಲ್ಲಿಂದ ಓಡಿ ಟೆಂಟ್ ಅನ್ನ ಸೇರಿಕೊಳ್ತಾರೆ. ಜಾಯ್ ಕಾರ್ಮೆನ್ಗೆ ಟ್ರೀಟ್ಮೆಂಟ್ ಕೊಡ್ತಾಳೆ. ಆಗ ಜಾಯ್ ತನ್ನ ಸೀಕ್ರೆಟ್ ಅನ್ನು ಕಾರ್ಮೆನ್ ಹತ್ತಿರ ಹೇಳ್ತಾಳೆ. ನಾನು ಟ್ರಿಪ್ಗೆ ಬರುವ ಮುನ್ನ ಡೆರೆಕ್ ನನ್ನನ್ನ ಕೊನೆಯ ಬಾರಿಗೆ ಭೇಟಿಯಾಗಲು ಬಂದಿದ್ದ. ಅವನು ಮತ್ತೆ ನನ್ನನ್ನು ಕೊಲ್ಲಲು ಪ್ರಯತ್ನ ಪಟ್ಟಾಗ ನಾನು ಅವನ ಮೇಲೆ ಅಟ್ಯಾಕ್ ಮಾಡಿದೆ. ಇದರಿಂದ ಅವನು ಸತ್ತೋದ. ನಾನು ಏನು ಮಾಡಬೇಕೆಂದು ತಿಳಿಯದೆ ಇಲ್ಲಿಗೆ ಓಡಿ ಬಂದೆ ಎಂದು ಹೇಳ್ತಾಳೆ. ಆಗ ಕಾರ್ಮೆನ್, ನೀನು ಅವನನ್ನ ಉದ್ದೇಶಪೂರ್ವಕವಾಗಿ ಕೊಂದಿಲ್ಲ, ಅದು ಒಂದು ಆಕ್ಸಿಡೆಂಟ್ ಎಂದು ಹೇಳ್ತಾಳೆ. ಆಗ ಆ ಪ್ರಾಣಿ ಅಲ್ಲಿಗೆ ಬಂದು ಕಾರ್ಮೆನ್ ನನ್ನು ಎಳೆದುಕೊಂಡು ಹೋಗುತ್ತೆ. ಆಗ ಜಾಯ್, ಈ ಬಾರಿ ನಾನು ಸುಮ್ಮನೆ ಇರಬಾರದೆಂದು ಡಿಸೈಡ್ ಮಾಡಿ ಕಾರ್ಮೆನ್ ನನ್ನ ಉಳಿಸಲು ಆ ಕೇವ್ನ ಒಳಗೋಗ್ತಾಳೆ. ಕೇವ್ನ ಒಳಗೆ ಅವಳಿಗೆ ಸೀನಾಳ ಕತ್ತರಿಸಿದ ತಲೆ ಕಾಣುತ್ತೆ. ಆ ಪ್ರಾಣಿ ಅವಳನ್ನ ಕತ್ತರಿಸಿ ತುಂಬಾ ಭೀಕರವಾಗಿ ಕೊಂದು ತಿಂದಿರುತ್ತೆ. ಆ ಪ್ರಾಣಿ ಅವಳ ಹತ್ತಿರ ಬಂದಾಗ ಜಾಯ್ ಅದರ ಕಣ್ಣಿಗೆ ಬೇರ್ ಸ್ಪ್ರೇ ಹಾಕಿ ಲೈಟರ್ನಿಂದ ಅದರ ಮುಖಕ್ಕೆ ಬೆಂಕಿ ಹಚ್ಚುತ್ತಾಳೆ. ನಂತರ ಅವಳು ಕಾರ್ಮೆನ್ ಅನ್ನು ಬಿಡಿಸಿ ಕೇವ್ನಿಂದ ಹೊರಗೆ ಕರೆದುಕೊಂಡು ಹೋಗ್ತಾಳೆ. ತುಂಬಾ ಸಮಯದ ನಂತರ ಕೊನೆಗೂ ಅವರು ತಮ್ಮ ಕಾರ್ ಹತ್ತಿರ ತಲುಪ್ತಾರೆ. ತಮ್ಮ ಪ್ರಾಣವನ್ನ ಉಳಿಸಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಗೆ ಡಾರ್ಕ್ ನೇಚರ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ಮೂವಿಯಲ್ಲಿ ಬರುವ ಆ ಪ್ರಾಣಿ ಆ ಕಾಲದ ಬುಡಕಟ್ಟು ಜನರು ನಂಬುತ್ತಿದ್ದ ದೇವರು. ವರ್ಷಗಳು ಕಳೆದಂತೆ ಜನರು ಬಲಿ ಕೊಡೋದನ್ನ ನಿಲ್ಲಿಸಿದಾಗ ಆ ಪ್ರಾಣಿಯೇ ಜನರನ್ನ ಕೊಲ್ಲಲು ಶುರು ಮಾಡಿರುತ್ತೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.